ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಇವತ್ತಿನ ವ್ಲಾಗ್ ಆ್ಯಸ್ ಯೂಶುವಲ್ ನಾರ್ಮಲ್ ಡೈಲಿ ವ್ಲಾಗ್ ಆಗುತ್ತೆ. ಆ್ಯಂಡ್ ಯುಕ್ತನ್ಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಅವಳು ಅವ್ರ ಸ್ಕೂಲಿಂದ ಟ್ರಿಪ್ ಕರ್ಕೊಂಡು ಹೋಗಿದ್ರು. ಆಮೇಲೆ ನಾವು ಸ್ವಲ್ಪ ಆಚೆ ಹೋಗಿದ್ವಿ, ಊರಿಗೆಲ್ಲ ಹೋಗಿದ್ವಿ. ಸೊ ಅಲ್ಲೆಲ್ಲ ನೀರು ಕುಡಿದು ಸ್ವಲ್ಪ ಅವಳಿಗೆ ಕಾಫ್ ಜಾಸ್ತಿ ಆಗಿಬಿಟ್ಟಿದೆ. ಅದರಿಂದ ಇವತ್ತು ಸ್ಕೂಲ್ಗೂ ಕಳಿಸ್ತಿಲ್ಲ ಅವಳನ್ನ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾನು ಯುಕ್ತನ್ಗೆ ಕೆಮ್ಮಿದ್ದಾಗ ಓಮ್ ರೆಮಿಡೀಸ್ ಏನು ಮಾಡ್ತೀನಿ ಅದನ್ನು ನಿಮ್ಮ ಮುಂದೆ ತೋರಿಸ್ತೀನಿ, ನೋಡಿರಂತೆ. ಆ್ಯಂಡ್ ಈಗ ಒಂದು ಸ್ವಲ್ಪ ಮನೇನ ಒರೆಸೋದಿದೆ. ಸೊ ಒರೆಸ್ಬಿಟ್ಟು ಆಮೇಲೆ ಕೆಲಸ ಮಾಡಬೇಕು. ಸೊ ಮನೆ ಒರೆಸೋಕ್ಕೆ ಯೂಶ್ವಲಾಗಿ ನಮ್ಮ ನಾರ್ಮಲ್ ಕೋಲ್ನೇ ಯೂಸ್ ಮಾಡೋದು. ಅಂದರೆ ಕೋಲ್ಗೆ ಬಟ್ಟೆ ಇರುತ್ತಲ್ಲ, ಕ್ಲಾತು, ಅದನ್ನ ಯೂಸ್ ಮಾಡ್ತಿದ್ದೆ. ಬಟ್ ಈಗ ಹೊಸದೊಂದು ಪ್ರಾಡಕ್ಟ್ ತರಿಸಿದ್ದೀನಿ. ಆ ಪ್ರಾಡಕ್ಟಿಂದ ತುಂಬಾ ಯೂಸ್ಫುಲ್ ಇದೆ. ಸೊ ಆ ಪ್ರಾಡಕ್ಟು ನಂಗೆ ಸಖತ್ ಇಷ್ಟ ಆಯಿತು. ಅದು ಮಾವನೇ ಮನೆ ಒರೆಸೋದ್ರಿಂದ ಸೊ ಅವ್ರಿಗೂ ಈಸಿ ಆಗಲಿ, ನಮಗೂ ಈಸಿ ಆಗಲಿ ಅಂತೇಳಿ ಸೊ ಅದೊಂದು ತರಿಸಿದ್ದೀನಿ. ಸೊ ಆ ಪ್ರಾಡಕ್ಟ್ ರಿವ್ಯೂ ಕೂಡ ಮಾಡ್ತೀನಿ. ಅದಾದಮೇಲೆ ನಾನು ಓಮ್ ರೆಮಿಡೀಸ್ ಯಾವ ರೀತಿ ಮಾಡ್ಕೊಳ್ತೀನಿ, ಯುಕ್ತನ್ಗೆ ಕೆಮ್ಮು ಬಂದಾಗ ನಾನು ಏನೇನೆಲ್ಲ ಕೊಡ್ತೀನಿ ಅಂತೇಳಿ ತೋರಿಸ್ತೀನಿ, ನೋಡಿರಂತೆ. ಸೊ ಇದೇ ಗೈಸ್, ಅಗ್ಯಾರದು ರೀಗೆಸಿ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ ಪ್ರಾಡಕ್ಟಲ್ಲಿ ನಿಮಗೆ ಇಷ್ಟೆಲ್ಲ ಐಟಮ್ಸ್ನ ಸಿಗ್ತವೆ. ಸೊ ಬನ್ನಿ ಇವಾಗ ಇದನ್ನು ಯೂಸ್ ಮಾಡೋದು ಹೇಗೆ, ಯಾವ ರೀತಿ ಇದನ್ನೆಲ್ಲ ಫಿಟ್ ಮಾಡೋದು, ಆಮೇಲೆ ಇದ್ರ ಪಾರ್ಟ್ಸ್ ಆಫ್ ದ ಬಾಡಿ ಏನೇನಿದೆ ಎಲ್ಲನೂ ನಿಮಗೆ ಹೇಳ್ತೀನಿ. ಇದರಲ್ಲಿ ನಿಮಗೆ ಯೂಸರ್ ಮ್ಯಾನ್ಯಲ್ ಇರುತ್ತೆ, ಮಾಪ್ ಪ್ಯಾಡ್ಸ್ ಇರುತ್ತೆ, ಮೆಷರಿಂಗ್ ಕಪ್, ಹಾಗೆ ಒಂದು ಚಾರ್ಜರ್. ಸೊ ಇದು ಬಂದು ಮಾಪ್ ಹೋಸ್ಟ್. ಸೊ ಮೇನ್ ಬಾಡಿ ಈ ರೀತಿ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋದು LED ಲೈಟ್ಸ್, ಹಾಗೆ ಇಲ್ಲಿ ವಾಟರ್ ಔಟ್ಲೆಟ್ ಇದೆ. ಆ್ಯಂಡ್ ಇಲ್ಲಿ ನೀವು ವಾಟರ್ನ ಇನ್ಲೆಟ್ ಮಾಡಬೇಕು. ಇಲ್ಲಿ ರೊಟೇಟರಿ ರಾಡ್ ಇದೆ, ಇದರಿಂದ ನೀವು ಈಸಿಯಾಗಿ ಮಾಪ್ ಮಾಡ್ಬೋದು. ಸೊ ಆ ಮ್ಯಾಪ್ ಪ್ಯಾಡ್ಸ್ ಜೊತೆಗೆ ಇನ್ನೂ ಎಕ್ಸ್ಟ್ರಾ 2 ಪ್ಯಾಡ್ಸ್ ಕೊಟ್ಟಿರ್ತಾರೆ, ನೋಡ್ತಿರ್ಬೋದು. ಈಸಿಯಾಗಿ ತೆಗಿಬೋದು, ಹಾಕ್ಬೋದು. ಆ್ಯಂಡ್ ಇದು ಹ್ಯಾಂಡಲ್, ಸ್ಟಾರ್ಟ್ ಸ್ವಿಚ್, ಹಾಗೆ ವಾಟರ್ ಸ್ಪ್ರೇ ಸ್ವಿಚ್ ಇರುತ್ತೆ. ಆ್ಯಂಡ್ ಇದನ್ನು ಫಿಟ್ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ಆ್ಯಂಡ್ ಇಲ್ಲಿ ಅಡ್ಜಸ್ಟಬಲ್ ಲೆವರ್ನ ಕೊಟ್ಟಿದ್ದಾರೆ, ಇದು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬಹುದು. ಪವರ್ ಕಾರ್ಡ್ ಕೊಟ್ಟಿದ್ದಾರೆ, ಅದನ್ನ ಹ್ಯಾಂಡಲ್ ಇಂದ ಮಾಪ್ ಹೋಸ್ಟ್ಗೆ ಕನೆಕ್ಟ್ ಮಾಡಿ ನೀವು ಅಡ್ಜಸ್ಟ್ ಮಾಡಿದ್ರೆ ಆಯ್ತು. ಎಸ್, ಈಗ ನಮ್ಮ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ ರೆಡಿ ಟು ಯೂಸ್. ಇದರಲ್ಲಿ ಡ್ಯೂರಬಲ್ ABS ಬಾಡಿ ಇದೆ. ಸೊ ಬನ್ನಿ ಇದನ್ನ ಹೇಗೆ ಚಾರ್ಜ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ, ಇದ್ರ ಮೂಲಕ ನೀವು ಚಾರ್ಜ್ ಹಾಕ್ಬೋದು. ಇದನ್ನ ನೀವು ಚಾರ್ಜ್ ಮಾಡಿದ್ರೆ ಅಪ್ ಟು 50 ಮಿನಿಟ್ಸ್ ವರೆಗೂ ನೀವು ಇದನ್ನ ಯೂಸ್ ಮಾಡಬಹುದು. ಜೊತೆಗೆ 1 ಇಯರ್ ವಾರಂಟಿ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿ ಯೂಸ್ ಮಾಡ್ತಿದ್ದೀನಿ ಅಂತೇಳಿ. ಸೊ ನಾನೀಗ ಸ್ಪ್ರೇ ಬಟನ್ ಪ್ರೆಸ್ ಮಾಡ್ತೀನಿ, ನೋಡಿ ವಾಟರ್ ಯಾವ ರೀತಿ ಸ್ಪ್ರೇ ಆಗ್ತಿದೆ ಅಂತೇಳಿ. ಸೊ ಮುಂದೆ LED ಲೈಟ್ ಇರೋದ್ರಿಂದ ಮುಂದೆ ಬಂದಿರೋ ಗಲೀಜೆಲ್ಲ ಕ್ಲೀನ್ ಆಗಿ ಕಾಣಿಸುತ್ತೆ. ರೊಟೇಟರಿ ರಾಡ್ ಇರೋದ್ರಿಂದ ನೀವು ಕೈ ಎಟಕ್ತಿಲ್ದಿರೋ ಜಾಗದಲ್ಲಿ ಹೋಗಿ ಕ್ಲೀನ್ ಮಾಡ್ಕೋಬಹುದು. ಅದೇ ರೀತಿ ಇಂಟ್ರಪ್ಷನ್ ಇಲ್ದೇ ಕ್ಲೀನ್ ಮಾಡಬಹುದು. ನೋಡಿ ಈಗ ನಮ್ಮ ಮಾಪ್ ಪ್ಯಾಡ್ ಎಷ್ಟು ಗಲೀಜಾಗಿದೆ ಅಂತೇಳಿ. ಇದನ್ನ ಜಸ್ಟ್ ಹಿಂಗೆ ತೆಗೆದು ಈಗ ನಮ್ಗೆ ಇನ್ನೊಂದು ಪೇರ್ ಕೊಟ್ಟಿರ್ತಾರಲ್ಲ ಅದನ್ನ ಯೂಸ್ ಮಾಡ್ಕೋಬಹುದು. ಅಂಡ್ ಇದನ್ನ ವಾಶ್ ಮಾಡೋದು ಕೂಡ ತುಂಬಾನೇ. ನಾನು ಕಿಚನ್ ನ ಕ್ಲೀನ್ ಮಾಡ್ತಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಿದೆ ಅಂತೇಳಿ. ಇದ್ರಲ್ಲಿ ಲಾಂಗ್ ಪವರ್ ಕಾರ್ಡ್ ಇರೋದ್ರಿಂದ 2 ರಿಂದ 3 ನಿಮಿಷ ನೆನೆಯಾಗಿ ಬಿಟ್ಬಿಟ್ಟು ಕ್ಲೀನ್ ಮಾಡಿದ್ರೆ ಆಯ್ತು. ಈ ಪ್ರಾಡಕ್ಟ್ ಇಂದ ಮನೇನ ಎಷ್ಟು ಈಸಿಯಾಗಿ ಒರೆಸ್ಬೋದು ಅಂತೇಳಿ. ನಮ್ಗೆ ಯಾವುದೇ ರೀತಿ ಬೋರು ಹೊಡಿಯಲ್ಲ. ಯೂಶುವಲಾಗಿ ಮನೆ ಒರೆಸ್ಬೇಕಾದ್ರೆ ಇರಿಟೇಟ್ ಆಗುತ್ತೆ, ಅಯ್ಯೋ ಬಗ್ಗಿ ಒರೆಸ್ಬೇಕು, ಇಲ್ಲಾಂದ್ರೆ ಒತ್ತಿ ಒರೆಸ್ಬೇಕು ಅಂತೇಳಿ. ಬಟ್ ಇದು ಅದೇನೇ ನೀರು ಹಾಕೊಳ್ಳುತ್ತೆ, ಅದೇನೇ ಕ್ಲೀನಾಗಿ ಒರೆಸುತ್ತೆ. ನಾವು ನೀರನ್ನ ಸಪ್ರೇಟ್ ಆಗಿ ಇಟ್ಕೊಂಡು ಹಾಕೋ ಅವಶ್ಯಕತೆನೂ ಇರೋದಿಲ್ಲ. ಇದರಲ್ಲಿ ಡೈರೆಕ್ಟ್ ಆಗಿ ಹಾಕ್ಬಿಟ್ರೆ ಆಯ್ತು. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು. ಈ ಪ್ರಾಡಕ್ಟ್ ನಿಮಗೂ ಇಷ್ಟ ಆದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ನೀವು ಕೂಡ ಬೈ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಕೆಮ್ಮೈತೆ ಅಂತ ಸ್ಕೂಲಿಗೆ ರಜಾ ಹಾಕ್ಸಿದ್ದೀನಿ. ರಜಾ ಹಾಕಿದೀಯ? ರಜಾ ಹಾಕಿದ್ದೀನಿ. ನನಗೆ ಏನಕ್ಕಂದ್ರೆ ಜಾಸ್ತಿ ಕೆಮ್ಮು ಬಂದ್ಬಿಟ್ಟೈತೆ, ಅದಕ್ಕೆ ನಾನು ಸ್ಕೂಲ್ಗೆ ರಜಾ ಹಾಕ್ಸಿದ್ದೀನಿ. ಹಾಕಿದ್ದೀನಿ. ಓಕೆ, ಈಗ ಹಾಲು ಕೊಡ್ತೀನಿ, ಕುಡಿತೀಯಾ? ಹಾಲು ಕೊಡ್ತೀನಿ. ಯೂಶುವಲ್ ಆಗಿ ಕೆಮ್ಮಿದ್ದಾಗ ಮಕ್ಳಿಗೆ ಹಾಲು ಕೊಡಬೇಡಿ ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಮಕ್ಕಳಿಗೆ ಹಾಲಂದರೆ ತುಂಬಾ ಇಷ್ಟಪಡ್ತಾರೆ, ಎದ್ದ ತಕ್ಷಣ ಹಾಲು ಕುಡಿಬೇಕು ಅಂತೇಳಿ. ನನ್ನ ಮಗಳು ಹಾಲಿನ ಪ್ರಿಯ, ಅವಳಿಗೂ ಅಷ್ಟೇ ಹಾಲು ಕುಡಿಬೇಕು ಅನ್ನೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸೊ ಯೂಶಲಿ ಅವಳಿಗೆ ಈ ಕೆಮ್ಮಿದ್ದಾಗ ನಾನು ಯಾವ ರೀತಿ ಹಾಲು ಪ್ರಿಪೇರ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು 3 ಲವಂಗ, ಮೆಣಸು, ಹಾಗೆ ಶುಂಠಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 4 ರಿಂದ 5 ತುಳಸಿ ಎಲೆಗಳನ್ನ ತೊಗೊಂಡು ಚೆನ್ನಾಗಿ ಇದನ್ನು ಜಜ್ಕೋಬೇಕು. ಫುಲ್ಲು ರಸ ಬಿಟ್ಕೊಳ್ಳೋ ಥರ ಜಜ್ಕೋಬೇಕು. ಆಮೇಲೆ ಆ ಪುಡಿನ ನೀವು ಹಾಲ್ಗೆ ಹಾಕೋಬೇಕು. ನೆಕ್ಸ್ಟ್ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೊಂಡು ಅದನ್ನ ಸ್ವಲ್ಪ ತಾರಕ್ಕೆ ಬಿಟ್ಟು ಸೋಸ್ಬಿಟ್ಟು ಕೊಡಬೇಕು. ಎದ್ರಲ್ಲಿ ಸರಿ ಕೂತ್ಕೋ ಬಿಡಪ್ಪ. ಚೆನ್ನಾಯ್ತಾ? ಆಯ್ತಾ? ಆಯಿತು.
ಅಲ್ಲ ಚೆನ್ನಾಗಿತ್ತ? ಹ್ಞೂ ವೆರಿ ಗುಡ್. ನೋಡಿದ್ರಲ್ಲ, ಅವಳು ಹಾಲನ್ನ ತುಂಬಾ ಇಷ್ಟಪಟ್ಟು ಕುಡಿದ್ಲು. ಸೊ ಈಗ ನಾನು ನೆಕ್ಸ್ಟ್ ರೆಮಿಡಿ ಮಾಡ್ತಿದ್ದೀನಿ. ಇದಕ್ಕೆ ನೀವು ಒಂದು ಸ್ಪೂನ್ ಇಲ್ಲಾಂದರೆ ಸೌಟಲ್ಲಿ ಸ್ವಲ್ಪ ತುಪ್ಪ ಹಾಕೋಬೇಕಾಗುತ್ತೆ. ಸೊ ಆ ತುಪ್ಪನ ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ 3 ಲವಂಗನ ಹಾಕ್ಕೊತಾ ಇದ್ದೀನಿ. ಸೊ ಲವಂಗ ಚೆನ್ನಾಗಿ ಬಿಸಿಯಲ್ಲಿ ಕುದಿಯೋ ಥರ ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಆ ಲವಂಗದ ಅಂಶಗಳೆಲ್ಲ ಆ ತುಪ್ಪಕ್ಕೆ ಹೋಗಬೇಕು. ನೆಕ್ಸ್ಟು ಆ ತುಪ್ಪನ ನೀವು ಸ್ವಲ್ಪ ಸ್ಟಾರ್ಟಿಂಗು ಮಗುಗೆ ತಿನ್ಸಿದ್ರು ಕೂಡ ಒಳ್ಳೆಯದು. ಯಾಕಂದರೆ ತುಪ್ಪ 1 ಸ್ಪೂನಷ್ಟು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಬಟ್ ಕೆಮ್ಮಿದ್ದಾಗ ಯೂಶ್ವಲಿ ತುಪ್ಪ ಕೊಡಬಾರ್ದು ಅಂತಾರೆ. ಬಟ್ ಇದು ಮೆಣಸು ಹಾಕಿರೋದ್ರಿಂದ ಕೆಮ್ಮಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಆಮೇಲೆ ಅದೇ ತುಪ್ಪ ನಾವೇನು ಇದು ಮಾಡಿದ್ದೀವಲ್ಲ ಅದನ್ನು ತೊಗೊಂಡು ತಿನ್ಸಾದ್ಮೇಲೆ ಮಕ್ಕಳು ವೇಪರಮ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ತುಪ್ಪನ ಬಿಸಿ ಇದ್ದಾಗಲೇ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ತೊಗೊಂಡು ನೀವು ಮಕ್ಕಳು ಎದೆ ಭಾಗಕ್ಕೆ, ಹಾಗೆ ಮಕ್ಕಳದು ಕಾಲ್ಗಳಿಗೆ, ಹಾಗೆ ಬೆನ್ನಿನ ಭಾಗದಲ್ಲಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಅವ್ರಿಗೆ ರಿಲ್ಯಾಕ್ಸ್ ಆಗುತ್ತೆ. ವೆದರ್ ಚೆನ್ನಾಗಿಲ್ದಿರೋ ಕಾರಣ ಮನೇಲಿ ಎಲ್ರಿಗೂ ಸ್ವಲ್ಪ ನೆಗಡಿ ಕೆಮ್ಮು ಇತ್ತು ಲೈಟಾಗಿ. ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿನ ಮಿಕ್ಸ್ ಮಾಡಿ ನಾನು ಎಲ್ರಿಗೂ ಟೀ ಮಾಡಿಕೊಡ್ತಾ ಇದ್ದೀನಿ. ಕೆಮ್ಮು ವಾಸಿ ಆಯ್ತಾ? ಹ್ಞೂ ಅಮ್ಮ, ಪರವಾಗಿಲ್ಲ ಈಗ? ಪರವಾಗಿಲ್ಲ. ಆರಾಮಾದ? ಯಾಕೋ ಸುಸ್ತಾಗಂಗೆ ಆಗ್ತಿದೆ. ಸುಸ್ತಾದಂಗೆ ಆಗ್ತಾ ಇದೆಯಾ? ಎಷ್ಟು ಸುಸ್ತಾಗ್ತದೆ? ಸರಿ, ನೀನು ಶ್ಲೋಕ ಎಲ್ಲ ಕಲ್ತಿದ್ಯಾ ಮೊನ್ನೆ? ಸ್ಕೂಲಲ್ಲಿ ಹೇಳ್ಕೊಡ್ತಾರಾ? ಹೇಳ್ಕೊಡ್ತೀವಿ. ಎಲ್ಲಿ ಯಾವಿದೆ? ಒಂದೇಳು ಇದೇಳು. ಏಸು ಕಾಯಂಗಳ ಹೇಳು. ಕಾಯಂ ಕರೆದು ಕರೆದು 84 ಕ್ಲೀನಾಗಿ ದೇವ್ರದೆಲ್ಲ ಹಂಗೆಲ್ಲ ಹಿಂಗೆ ಹೇಳಬಾರ್ದು. ಫಸ್ಟ್ ಫಸ್ಟಿಂದ ಹೇಳ್ಬೇಕಾ? ಏಸು ಕಾಯಂ ಕರೆದು ಕರೆದು 84 ವರ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂ ಕರೆದು ಕರೆದು 84 ವರ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನದಲ್ಲ, ಆಸೆ ತರವಲ್ಲ, ಮುಂದೆ ಬರುವುದಲ್ಲ. ದಾಸನ ಗುರು ವಿಶೇಷನ ಗುರು, ದಾಸನ ಗುರು ವಿಶೇಷನ ಗುರು. ಗುರು ಅಲ್ಲ, ದಾಸನ ಗು ವಿಶೇಷನ ಗು. ಓಕೆ, ಬೇರೆದು ಪೂಜ್ಯ ಹೇಳು. पूजाय रागमन्वाय सत्यधर्मप्रचाय च भजतां कल्पवृक्षाय नमतां कामधेनवे. ओम शांति शांति शांति. ಇದು ಊಟ ಮಾಡ್ಬೇಕಾದ್ರೆ ಏನು ಹೇಳಬೇಕು? सरस्वती नमस्तुभ्यं वरदे कामरूपिणी दानवैर्यस्य ज्ञातं भिक्षां देवी च पार्वते. ಆಮೇಲೆ ಹರಿ ಬಂದ ಗುರು ಬಂದ, ಹರಿ ಬಂದ ಗುರು ಬಂದ, ಶಿವ ಬಂದ ಮನೆಗೆ, ದಾಸನ ಸದಾನಂದ ಬಾಬಾ ಬಂದ. ಇದೇಳು ಸಿನಿಮಾ ಯಾವುದು? ಅನ್ನಪೂರ್ಣೆ ಸದಾಪೂರ್ಣೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವರ್ಣದ ಸಿದ್ಧಾತ್ಮಂ ಭಿಕ್ಷಾಂ ದೇವಿ ಚ ಪಾರ್ವತೆ. शुक्लांबरधरं विष्णु शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये. गुरु ब्रह्मा गुरु विष्णु गुरुदेवो महेश्वरः, ಗುರು ಸಾಕ್ಷಾತ್ परब्रह्म तस्मै श्री गुरुवे नमः. ಓಕೆ. ओम शांति शांति शांति. Relax, 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 relax. ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತೆ. ಸ್ಕೂಲಲ್ಲಿ ಹೇಳ್ಕೊಡ್ತಾರಾ ಇವೆಲ್ಲ? ಯುಕ್ತ, ನೀನು ಅಮ್ಮ ಅಂತೆ, ನಾನು ಮಗು ಅಂತೆ. ನಾನು ಮಲಗಿಸ್ಬೇಕು. ಮಲಗಿಸು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರಿಯಲ್ಲ ನೂರುವಂತು ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ತಂದ, ನನ್ನ ಪುಟ್ಟ ಕಂದ. ಜೋ 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 ಲಾಲಿ ಜೋ 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 ಜೋ. ಅಮ್ಮ ಇದೇಳಮ್ಮ.
ಜೋ ಜೋ ಲಾಲಿನ ಹಾಡು ಹೇಳು ಬಾಳ ತಾರೀ ಪ್ಲೀಸ್ ಅಮ್ಮ. ಜೋ ಜೋ ಲಾಲಿನ ಹಾಡು ಹೇಳು. ಸರಿ ಅದನ್ನೇ ಹೇಳ್ತೀವಿ ಸರಿನಾ. ಮಲಗ್ಸು ಮಮ್ಮಿ. ತೂಗು ಮಂಚದಲ್ಲಿ ನಾನು ಯಾವ ಸಾಂಗ್ ಹೇಳ್ತೀನ ಅದನ್ನೇ ಕೇಳಬೇಕು ಮಮ್ಮಿ ಪ್ಲೀಸ್. ಏಯ್ ಕೇಳ್ಕೊ ನನ್ನ ವಾಯ್ಸ್ನ. ನಾನು ಯಾವ ಸಾಂಗ್ ಹೇಳ್ತೀನಿ ಅದನ್ನೇ ಕೇಳಬೇಕು. ಕೇಳಿಲ್ಲ ಅಂತ ಅಂದರೆ ಅಷ್ಟೇ. ನೀನು ಮಲ್ಕೊಂತಿಯಲ್ಲ ಅವಾಗ ನಿನ್ನ ಕೈ ಕಾಲು ಹೇಳ್ಕೊಂಡು ಆ ಕಿತ್ಕೊಂಡು ಓಪನ್ ಅಲ್ಲ ನೀನು ಬಿಸಾಕ್ಬಿಡ್ತೀನಿ. ಸಾರಿ, ನೀವೇನು ಹೇಳ್ತೀರ ಅದಕ್ಕೆ. ತೂಗು ಮಂಚದಲ್ಲಿ ಕೂತು ಮೇಘಶ ಮರ ತೇಗ ಕಣ್ಮುಚ್ಚು ಅಳುತ್ತಿಯಲು ಹೇಳೋ ಮಾತು ರಾಧೆ ನಾ ಜೊತೆ. ಏಯ್ ಯಾಲೇದು ನಿಂಗೆ ಕಂಬಿರೋದು? ದಿನ ಕಣ್ಣೆ ಬೀಳ್ತೀರಾ? ಸಾರಿ ಮಮ್ಮಿ. ಮಮ್ಮಿ ಹೇಳು. ನೋಡಿ ಇವಳು ರುಚಿ ಮಲ್ಕೊಳ್ಳೋ ಅಂತಂದ್ರೆ ಮಲ್ಕೊಳ್ಳೋದೇ ಇಲ್ಲ. ಅಮ್ಮ ಹಾಡು ಹೇಳು. ನಾನು ಏನು ಅದೆಲ್ಲ ಕೇಳ. ನಿಂಗೆ ಕಥೆ ಹೇಳ್ತೀಯಲ್ಲ, ನಾನು ಕಥೆ ಹೇಳ್ತೀನಿ ನಿಮಗೆ. ಒಂದೂರಲ್ಲಿ ಒಂದು ಮಹಾರಾಜ ಇದ್ದಂತೆ. ಅವ್ನಿಗೆ ಎರಡು ಎತ್ತಿ ಇದ್ದಂತೆ. ಎರಡು ಹೆಂಡ್ತಿನ? ಒಬ್ಳು ಕಮಲ ಕಣ್ಮುಚ್ಚು. ಒಬ್ಳು ಕಮಲ, ಒಬ್ಳು ವಿಮಲ. ಒಬ್ಳು ಕಮಲ, ಒಬ್ಳು ವಿಮಲ. ಮಹಾರಾಜ ಸೇರ್ಕೊಂಡು ಹೇಳುವಂತೆ ಇಬ್ಳಿಗೆ, ನೋಡೆ ಕಮಲ, ನೋಡೆ ವಿಮಲ. ನೋಡೆ ಕಮಲ, ನೋಡೆ ವಿಮಲ. ನೋಡೆ ಕಮಲ, ನೋಡೆ ವಿಮಲ ಅಂತ ಹೇಳಿದ್ನಂತೆ. ನೋಡಿದ್ರಂತ. ಆವಾಗ ಆವಾಗ ಅವರಿಬ್ರು ಹೇಳಿದ್ರು ಏನೋ ಮಹಾರಾಜ ಅಂತಂತೆ, ನಾನು ಈಗ ಬೇತಾಡಕ್ಕೆ ಹೋಗ್ತಿದ್ದೀನಿ, ನಿಮ್ಮ ಮನೇಲಿರಿ ಅಂತ ಹೇಳಿ ಬಂದಂತೆ ಬೇತಾಡಕ್ಕೆ. ಅವಾಗ ಯಾವುದೋ ಒಂದು ಕಾಲ್ತರದು ಶಬ್ದ ಕೇಳಿಸ್ತಂತೆ, ಕಾಲು ಕೆಚ್ಚೋದು. ಅದನ್ನ ಕಣ್ಮುಚ್ಚು. ಅವಾಗ ಅದನ್ನ ಕೇಳ್ಕೊಂಡು ಅವ್ರಿಗೆ ಭಯನೇ ಇರಲಿಲ್ಲ ಅಂತೆ. ಆಮೇಲೆ ದೇವ್ರ ಕಳ್ಸೋದಂತೆ, ಕುದುರೆಯಿಂದ ಇಳಿದಂತೆ, ನಮಸ್ಕಾರ ಮಾಡಿದಂತೆ. ಹಿಂದೆಗಡೆ ದೂರದೆ ಪರ್ಜುಲಿ ಕಾಂತಾರ ಅವರು ಬಂದ್ಬಿಟ್ರು ಅಂತೆ. ಕಣ್ಮುಚ್ಚ. ನಮ್ಮ ಮಲ್ಕೊಂಡು ಕೇಳಿಸ್ಕೊತೀನಿ. ಹೇಳು ಮಮ್ಮಿ. ಸ್ಟ್ರೈಟ್ ಕೈ ನೋವು ಬಂತು ಪ್ಲೀಸ್. ಅವಾಗ ನೋಡೋಣಂತೆ ಪಂಚುಲಿ ಅವ್ರು ಬಂದ್ಬಿಟ್ರಂತೆ. ಈ ದೈವ ನನಗೆ ಕೊಡ್ತೀರಾ ಅಂತ ಮಹಾರಾಜ ಕೇಳಿದಂತೆ. ನೀವೇನು ಬೇಕಾದ್ರೂ ಅವಾಗ ಅವ್ರು ಅಂತಾರಂತೆ, ನೀವೇನು ಬೇಕಾದ್ರೂ ಕೇಳ್ರಿ, ಆದರೆ ಪಂಜುಲಿ ದೇವ ಮಾತ್ರ ಕೇಳಬೇಡಿ ಅಂತ ಹೇಳಿದ್ರು. ಆಮೇಲೆ ಪಂಜುಲಿ ದೇವ ಬೇಗ ಕೇಳ್ಕೊಂಡ್ರಂತೆ. ಪಂಜುಲಿ ದೇವ ಬೇಕಾ ನಿಂಗೆ? ಪಂಜುಲಿ ದೇವ ಬೇಕಾ ನಿಂಗೆ ಅಂತ ಹೇಳ್ತಾ ಅಂದ್ರೆ, ನಿನ್ನ ಬಿಟ್ಟು ಏನು ಬೇಡ ಪಂಜುಲಿ ಅಂತ ಹೇಳಂದ. ಮತ್ತೆ ಸರಿ ಮತ್ತೇನು ನಮ್ಮ ಜನಕ್ಕೆ ನೀನು ಜನಕ್ಕೆಲ್ಲ ನೀನು ಅವಕಾಶ ಕೊಡ್ತೀಯಾ ಅಂತ ಕೇಳ್ತದೆ ಪಂಜುಲಿ. ಇದು ಏನು ಕಳೆದು ಕೊಡ್ತೀನಿ ಅಂತಂತೆ. ಸರಿ ಅಂತಂತೆ, ಬರ್ತೀನಿ ಅಂತಂತೆ ಮಾಮಿ. ಆವಾಗ ಕೊಡ್ಕೊಡೋದಂತೆ, ಪೂಜೆ ಮಾಡಿದಂತೆ, ಖುಷಿಯಾಗಿ ಮನೇಲಿದ್ರಂತೆ. ಅಷ್ಟೇ ಕತೆ. ಸೂಪರ್ ಮಮ್ಮಿ, ಥ್ಯಾಂಕ್ ಯು ಮಮ್ಮಿ ಕತೆ ಹೇಳಿದ್ದಕ್ಕೆ. ಯು ವೆಲ್ಕಮ್. ಓಕೆ ಬಾಯ್ ಹೇಳು ಮಮ್ಮಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಂಗೆ ನೋಡೋಣ. ನಮ್ಮ ಮಮ್ಮಿ ದೊಡ್ಡವರು ಮಮ್ಮಿ ಆಗ್ತಾರ, ಚಿಕ್ಕವರು ಅಮ್ಮ ಆಗ್ತಾರ? ಕಮೆಂಟಲ್ಲಿ ಹಾಕಿ, ದೊಡ್ಡವರಮ್ಮನ ಚಿಕ್ಕವರಮ್ಮನ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ ಗುಡ್ ನೈಟ್, ಬಾಯ್ ಬಾಯ್.